ಬಿಗ್ ಬಾಸ್ ವಿಚಾರ ಆ ಸ್ಟುಡಿಯೋ ಮಾಲಕರು ಮತ್ತು ಅಧಿಕಾರಿಗಳು ನಡೆಯಿರುವಂಥದ್ದು. ಯಾವ ಕಾನೂನು ಅಡಿಯಲ್ಲಿ ಏನು ಪಾಲನೆ ಮಾಡಬೇಕು, ಏನು ಪಾಲನೆ ಆಗಿಲ್ಲ, ಅದಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಒಂದು ಪದ್ಧತಿ ಇದೆ. ಆ ಪ್ರಕಾರ ನಡವಳಿಕೆ ಆಗಿದೆಯಲ್ಲ ಅನ್ನೋದು ಅವರಿಬ್ಬರು ಮಧ್ಯೆ ಇರುವಂಥದ್ದು. ಈ ಮಧ್ಯೆ ಅದಕ್ಕೆ DCM ಅವರು ಹಿಂದೆ ಆಡಿದ ಮಾತುಗಳನ್ನು ಜೋಡಿಸಿ ಕೆಲವರೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಮುಖ್ಯ ಅಲ್ಲ ಅಂತ ಅನಿಸ್ತದೆ. ಎಲ್ಲೋ ಡೈವರ್ಷನ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ದಿ ಪರ್ಫಾರ್ಮೆನ್ಸ್ ಆಫ್ ಪೊಲ್ಯೂಷನ್ ಬೋರ್ಡ್ ಎಷ್ಟು ಯೂನಿಟ್ಗಳಿದ್ದಾವೆ, ಎಷ್ಟು ಯೂನಿಟ್ಗಳಿಗೆ ಇವರು ಕ್ರಮ ತೆಗೆದುಕೊಂಡಿದ್ದಾರೆ, ಮತ್ತು ಅವರ ಅಧಿಕಾರ ವ್ಯಾಪ್ತಿ ಏನಿದೆ, ಬಂದ್ ಮಾಡುವ ವ್ಯಾಪ್ತಿ ಇದೆಯೋ, ನೋಟಿಸ್ ಕೊಡೋದು ಇದೆಯೋ, ಇವುಗಳನ್ನು ಇವತ್ತು ಕೂಲಂಕಷವಾಗಿ ಚರ್ಚೆ ಮಾಡಿ ಒಂದು ಕಡೆ ಉದ್ಯಮಗಳು ನಡಿಬೇಕು. ಅದು ಚಲನಚಿತ್ರದಿರ್ಬೋದು, ಉದ್ಯೋಗ ಇರ್ಬೋದು, ಅದು ಕೂಡ ವಾಣಿಜ್ಯ ದೃಷ್ಟಿಯಿಂದ ಅದು ನಡಿಬೇಕು. ಅದೇ ಇನ್ನೊಂದು ಕಡೆ ಪೊಲ್ಯೂಷನ್ನು ಕೂಡ ಆಗದಂತೆ ನೋಡಿಕೊಳ್ಳುವಂಥದ್ದು, ಈ ತಂತಿ ಮೇಲೆ ನಡೆಯುವಂಥ ಕೆಲಸ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದನ್ನು ಸರಿಯಾಗಿ ಮಾಡಲಿ. ಅದು ಸರಿಯಾಗಿ ಮಾಡಿದರೆ ಇದು ಯಾವುದೂ ಸಮಸ್ಯೆ ಆಗಲ್ಲ. ಮತ್ತು ಈ ವೈಲೇಷನ್, ಅಕಸ್ಮಾತ್ ವೈಲೇಷನ್ ಇದ್ದರೆ ಎಷ್ಟು ದಿವಸದಿಂದ ಇದೆ, ಯಾವಾಗ ಕ್ರಮ ತೆಗೆದುಕೋಬೇಕಾಯಿತು, ಈಗ ಯಾಕೆ ತೊಗೊಂಡ್ರು, ಎಲ್ಲ ವಿಚಾರಗಳ ಕೂಲಂಕಷವಾಗಿ ಒಂದು ಇದೇ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು. ಒಂದು ಕಡೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಮಾಡಬೇಕು, ಇನ್ನೊಂದು ಕಡೆ ಆ ಸ್ಟುಡಿಯೋದ್ದು ಏನು ಕ್ರಮ ತೆಗೆದುಕೊಂಡು ಅದನ್ನು ಮಾಡಿ ಎರಡನ್ನೂ ಸೆಟ್ರೇಟ್ ಮಾಡಬೇಕು. ಎಕನಾಮಿಕ್ಸ್ ಅಂತಾರೆ, ಎಕನಾಮಿಕ್ಸು ನಡಿಬೇಕು, ಎಕಾಲಜಿನೂ ಸಮನಾಗಿರಬೇಕು. ಅದು ಈ ರಾಜ್ಯದಲ್ಲಿ ತಪ್ಪೋಗಿದೆ, ಬ್ಯಾಲೆನ್ಸ್ ತಪ್ಪೋಗಿದೆ. ಡಿಸ್ಕ್ರಿಷನರಿ, ಎಲ್ಲದಕ್ಕೂ ಡಿಸ್ಕ್ರಿಷನರಿ ನಾವು ನಡೆದದ್ದೇ ದಾರಿ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಹಿಂಗಾಗಬಾರ್ದು. ಹಿಂಗಾದಾಗಲೇ ಇಂಥವೆಲ್ಲ ಪ್ರಕರಣಗಳು ಸಮಸ್ಯೆ ಆಗುತ್ತೆ. ಅದೆಲ್ಲ ಇಟ್ ಈಸ್ ರೀಡಿಂಗ್ ಟೂ ಮಚ್. ಅದಕ್ಕಿಂತ ಹೆಚ್ಚಾಗಿ ಈಗ DK ಶಿವಕುಮಾರ್ ಅವರು ಅದಕ್ಕೆ ಪರ್ಮಿಷನ್ ಕೊಡಿಸಿ ತಾವು ಇದರಲ್ಲಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ನವೆಂಬರ್ ಅಲ್ಲಿ ಸಿದ್ದರಾಮಯ್ಯವ್ರದ್ದು ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಹೇಳ್ತಾ ಇತ್ತು, ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಅವ್ರ ಪಾರ್ಟಿಯವರು ಹೇಳ್ತಾ ಇದ್ರು. ಬಟ್ ಈಗ ಬರ್ತಾ ಇರುವ ವರ್ತಮಾನ ಅಥವಾ ಚರ್ಚೆ ಏನಂದ್ರೆ ನವೆಂಬರ್ ಅಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ, ಅಂದ್ರೆ ಸಿದ್ದರಾಮಯ್ಯರೇ ಕಂಟಿನ್ಯೂ ಆಗ್ತಾರೆ ಎನ್ನುವಂತ ವಿಚಾರ. ನವೆಂಬರ್ನಲ್ಲಿ ಏನಾಗುತ್ತೋ ಬಿಡುತ್ತೋ ಅನ್ನುವಂಥದ್ದು ಅದು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ವಿಚಾರ. ಆದರೆ ಒಂದು ಭಾಳ ಸ್ಪಷ್ಟವಾಗಿದೆ, ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಮತ್ತು ಮಂತ್ರಿಗಳ ನಡುವೆ ಭಾಳಷ್ಟು ಗೊಂದಲ ಇದೆ. ಆಡಳಿತ ಮಾಡೋದು ಬಿಟ್ಟು ಪ್ರತಿನಿತ್ಯ ನಾನು ಮುಂದುವರಿತೀನಿ ಅಂತ ಅವ್ರು ಹೇಳೋದು, ಮುಂದುವರಿಲ್ಲ ಬಿಟ್ಕೊಡ್ಬೇಕಂತ ಕೆಲವರು ಅನ್ನೋದು, ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತೀವಿ ಅಂದಮೇಲೂ ಶಾಸಕರು ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನಿದೆ? ಎಲ್ಲವೂ ಸರಿ ಇಲ್ಲ. ಮತ್ತು ನನ್ನ ಪ್ರಕಾರ ಈವನ್ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟತೆ ಇಲ್ಲ. ಅವರು ಹೈಕಮಾಂಡ್ಗೂ ಕೂಡ ಸ್ಪಷ್ಟತೆ ಇಲ್ಲ. ಸಿದ್ದರಾಮಯ್ಯ ಅವರ ಹಿನ್ನೆಲೆ, ಅವ್ರ ಇಮೇಜ್ಗೂ ಕೂಡ ಅವರು ಅದನ್ನು ತೂಕ ಹಾಕ್ತಾ ಇದ್ದಾರೆ. DCM ಅವರು ಏನು ಪಕ್ಷ ಕಟ್ಟಿದ ತೂಕ ಎರಡೂ ಕೂಡ ಹಾಕಕ್ಕೆ ಹೋಗಿ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಈ ಜಗಳ ಹೆಂಗೆ ಮುಂದುವರಿತದೆ, ಹಗ್ಗ ಜಗಾಟ ಇದು. ಯಾವ್ದು ಒಂದು ಕಡೆ ಹಗ್ಗ ಮುರಿದು ಬೀಳ್ತಿದ್ದೋ ಅದು ಕಾದು ನೋಡ್ಬೇಕು. ಅದು ನವೆಂಬರ್ಲಾಗುತ್ತೋ ಡಿಸೆಂಬರ್ಲಾಗುತ್ತೋ ಒಟ್ಟಾಗುತ್ತೆ. ಸಚಿವ ಬೋಸರಾಜ್ ಹೇಳ್ತಾರೆ, ಬಿಜೆಪಿ ಇಲ್ಲಿ ಬೊಗಳೋ ಬದಲು ಇದೇ ಶಬ್ದ ಅವರು ಹೇಳಿದ್ರು. ಬಿಜೆಪಿ ನಾಯಕರು ದೆಹಲಿಗೆ ಹೋಗಿ ಬೊಗಳಲಿ ಹೇಳುವಂತ ಮಾತುಗಳನ್ನ ಹೇಳ್ತಾರೆ. ನೋಡ್ರಿ, ಬೋಸರಾಜ್ಗೆ ಏನು ಗೊತ್ತಿದೆ? ನರೇಂದ್ರ ಮೋದಿ ಸರ್ಕಾರ ಅದು 15ನೇ ಹಣಕಾಸಿಂದ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ಹಿಂದಿನ UPA ಸರ್ಕಾರಕ್ಕಿಂತ 5 ಪಟ್ಟು 6 ಪಟ್ಟು ಹಣವನ್ನು ಕೊಟ್ಟಿದೆ. ಉದಾಹರಣೆ ಕೊಡ್ತೀನಿ ನಾನು. 15ನೇ ಹಣಕಾಸಿನಲ್ಲಿ 14ನೇ ಹಣಕಾಸಿಗಿಂತ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಆಮೇಲೆ ರೈಲ್ವೇಸ್ಗೆ 5 ವರ್ಷಕ್ಕೆ 7,000 ಕೋಟಿ ಕೊಟ್ಟಿದ್ರು UPA. ಈ ಪ್ರತಿ ವರ್ಷ 7,000 ಕೋಟಿ ಕೊಡ್ತಾ ಇದ್ದಾರೆ.
ಹೈವೇ 6,000 ಕಿಲೋಮೀಟರ್ ಹೈವೇನ ಮಂಜೂರಾತಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ರಂಗದಲ್ಲೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ಗೊತ್ತಾಗ್ತದೆ. ಮತ್ತು ಇವರೆಲ್ಲ ಕಾರ್ಯಕ್ರಮಗಳು ಈಗ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ನಡೀತಾ ಇರೋದೇ ಕೇಂದ್ರ ಸರ್ಕಾರದ ದುಡ್ಡಿನಿಂದ. ಇಲ್ಲ, ಒಂದು ನಿಮಿಷ, ಒಂದು ಕ್ಲಾರಿಫಿಕೇಶನ್. ಎಸ್ ಟಿ ಸಮುದಾಯ ಕುರುಬ ಸಮುದಾಯ ಎಸ್ ಟಿ ಸೇರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲೇ ಶಿಫಾರಸು ಮಾಡಿದ್ರು. ಅದಕ್ಕೆ ಎಂಥ್ರಾಪಲಜಿ ಸ್ಟಡಿ ಆಗಬೇಕು ಅಂತೇಳಿ ಬಂದಿತ್ತು. ನಮ್ಮ ಕಾಲದಲ್ಲಿ ಎಂಥ್ರಾಪಲಜಿ ಸ್ಟಡಿ ಆಗಿ ಸಂಪುಟದಲ್ಲಿ ಎಂಥ್ರಾಪಲಜಿ ಸ್ಟಡಿಯನ್ನು ನಾವು ಒಪ್ಕೊಂಡಿದ್ದೆ ಅಷ್ಟೇ. ಆದರೆ ಮತ್ತೆ ನಮ್ಮ ಸರ್ಕಾರ ಹೋಯಿತು, ಕೋಡ್ ಆಫ್ ಕಂಡಕ್ಟ್ ಬಂತು, ಏನು ಮಾಡಲಿಲ್ಲ. ಮುಂದೆ ಸಿದ್ದರಾಮಯ್ಯ ಸರ್ಕಾರ ಆ ಎಂಥ್ರಾಪಲಜಿ ಸ್ಟಡಿಯನ್ನು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಕಳಿಸ್ಕೊಟ್ಟಿದ್ದು 30/7/2023. ಆದ್ದರಿಂದ ಅದು ಪ್ರಶ್ನೆ ಆಗಲ್ಲ, ಈಗ ಮತ್ತೆ ಬಂದಿದೆ. ಅದೇ ರೀ, ಅದಕ್ಕೆ ಅವ್ರಿಗೆ ಉಗ್ರಪ್ಪ ಹೇಳಿದ ಕೂಡಲೇ ಪುಸ್ತಕ ಸಿಕ್ತಷ್ಟೇ, ಇಲ್ಲಿ ಸುಮ್ಮನಿದ್ರು ಅವರು. ನೀವು ಅರ್ಥ ಮಾಡ್ಕೊಳ್ಳಿ, ದಾಖಲೆಗಳಿದೆ, ತೆಗೆದು ನೋಡಿ. 30/7/2023 ಯಾರಿದ್ರು? ಇದು ಎಂಥ್ರಾಪಲಜಿ, ಕುಲಶಾಸ್ತ್ರ. ಮತ್ತೆ ಬಂದಿದೆ ಈಗ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಫಸ್ಟ್ ಹೋಗಿ ವಾಪಸ್ ಬಂದಿತ್ತು. ಎಂಥ್ರಾಪಲಜಿ ಸ್ಟಡಿ ಮಾಡಿಸಿ ಅಂತ ಬಂದಿತ್ತು. ಆವಾಗ ಸಮ್ಮಿಶ್ರ ಸರ್ಕಾರ ಎಂಥ್ರಾಪಲಜಿ ಸ್ಟಡಿಗೆ ಆದೇಶ ಮಾಡಿತ್ತು. ನಾವು ಎಂಥ್ರಾಪಲಜಿ ಸ್ಟಡಿ ಮಾಡಿಲ್ಲ. ಎಂಥ್ರಾಪಲಜಿ ಸ್ಟಡಿ ನಮ್ಮ ಕಾಲದಲ್ಲಿ ಬಂತು. ಅದನ್ನು ನಾವು ಕ್ಯಾಬಿನೆಟಲ್ಲಿ ಇಟ್ಟು ಎಂಥ್ರಾಪಲಜಿ ಸ್ಟಡಿಗೆ ಬಂದಿದೆ ಅಂತ ಹೇಳಿ ನಾವು ಕಮ್ಯುನಿಕೇಷನ್ ಕೊಡ್ರಿ ಅಂದರು. ಕಮ್ಯುನಿಕೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಅದು ಕಮ್ಯುನಿಕೇಷನ್ ಆಗಲಿಲ್ಲ, ಅಲ್ಲೇ ಇತ್ತು. ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂತು, ಅಲ್ಲೇ ಉಳಿತು. ಈ ಸರ್ಕಾರ ಬಂದ ಮೇಲೆ ಅದನ್ನೇ ಅನುಮೋದನೆ ಮಾಡಿ ಕಮ್ಯುನಿಕೇಷನ್ ಕಳಿಸಿದ್ದಾರೆ. ಇವ್ರ ಕಾಲದಲ್ಲಿ ಕಮ್ಯುನಿಕೇಷನ್ ಹೋಗಿರೋದು. ಆದರೆ ಈಗ ಮತ್ತೆ ಬಂದಿದೆ. ಈಗ ಮತ್ತೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಇದೆ. ಅವ್ರು ಏನು ನಿಲುವು ತೊಗೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನಾಗಲ್ಲ, ಅದು ಎರಡಕ್ಕೂ ಇವರು ಅಹಿಂದ ನಾಯಕರು, ಇವರು ಎಲ್ಲರೂ ಇರೋದು. ಅದೆಲ್ಲ ಮನಸ್ಸು ಹೆಚ್ಚು ಮಾಡೋಕ್ಕಾಗತ್ತಾ? ಈಗ ಅದು OBC 2A ದಲ್ಲಿ 14% ಇದೆ, 15 ಇದೆ. ಅದಕ್ಕೆ ಇಷ್ಟು ತೆಗೆದುಬಿಟ್ರೆ ಉಳ್ಕಿದವರೆಲ್ಲ ಸುಮ್ಮನೆ ಇರ್ತಾರೆ. ಸೊ ಅದೆಲ್ಲ ಅಷ್ಟು ಸುಲಭವಾಗಿ ಆಗಲ್ಲ. ಸೌಜನ್ಯ ಸಾವನ್ನಪ್ಪು ಇವತ್ತಿಗೆ 13 ವರ್ಷ, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಮಹಾಬಲ ಶೆಟ್ಟಿ ಅಂತ FSL ಅಧಿಕಾರಿ ಇದ್ರು, ಅವರು ಅವ್ರ ವಿರುದ್ಧ ಗಿರೀಶ್ ಮಟ್ಟಣ್ಣ ಅನ್ನೋರು ಒಂದು ಆರೋಪ ಮಾಡ್ತಿದ್ದಾರೆ. ನೋಡ್ರಿ, ಯಾರು ಆರೋಪ ಮಾಡ್ತಾರೆ ಅದು ನಂಗೇನು ಸಂಬಂಧ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಷ್ಟೇ, ಇದಕ್ಕಿಂತ ಹೆಚ್ಚಿಗೆ ನಾನೇನು ಮಾತಾಡೋದು. ಈಗ 18ನೇ ತಾರೀಕು ತನಕ ಮತ್ತೆ ರಜೆ ವಿಸ್ತರಣೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಇದು ಮಕ್ಕಳ ಮೇಲೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರ. ಟೀಚರ್ಸ್ಗೂ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಯಾವುದೂ ಸರಿಯಾಗಿ ಸರ್ವೆ ಆಗ್ತಾ ಇಲ್ಲ, ಪೂರ್ಣ ಪ್ರಮಾಣ ಸರ್ವೆ ಆಗ್ತಾ ಇಲ್ಲ. ಹೋಗೋದು 10 ನಿಮಿಷ ಒಂದು ಮನೆಯಲ್ಲಿ ಕೂತ್ಕೊಳ್ಳೋದು, 60 ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡೋಕ್ಕೆ ಸಾಗುತ್ತೆ? ಆಮೇಲೆ ಭಾಳಷ್ಟು ಜನ ಮನೆಯಲ್ಲಿ ಇರೋದಿಲ್ಲ, ಇನ್ನೊಂದು ಸತಿ ಹೋಗಲ್ಲ, ಯಾರೂ ಕೋಆಪ್ರೇಷನ್ ಮಾಡ್ತಾ ಇಲ್ಲ. ಈ ಸರ್ವೆಗೆ ಏನು ಅರ್ಥ ಉಳಿದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಮಳೆ ಬಂತು, ಅಂದ್ರೆ ಪ್ರವಾಹ ಆಯ್ತು, ಪರಿಹಾರ ತಾರತಮ್ಯ ಆಗಿದೆ ಹೇಳುವಂತ ಚರ್ಚೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಬಟ್ ನಿಮ್ ಕಾಲ ಇರ್ಬೋದು, ಯಡಿಯೂರಪ್ಪ ಅವ್ರ ಕಾಲ ಇರ್ಬೋದು, ಯಶಸ್ವಿ ಕೊಟ್ಟರು ಹೇಳುವಂತದ್ರ ನೋಡಿ. ಮೊನ್ನೆ ಯಡಿಯೂರಪ್ಪರ ಕಾಲದಲ್ಲಿ ಪ್ರವಾಹ ಆದಾಗ, ಮೊದಲನೇ ಸತಿ ಪ್ರವಾಹ ಆದಾಗ 2009ರಲ್ಲಿ 63 ಹೊಸ ಗ್ರಾಮಗಳನ್ನೇ ಕಟ್ಟಿದರು. ಇವ್ರು ಕಟ್ಟಕ್ಕೆ ಸಾಧ್ಯನಾ? ಯಡಿಯೂರಪ್ಪನ 63 ಹೊಸ ಗ್ರಾಮ ಕಟ್ಟಿದ್ರು. ಎರಡನೇ ಸತಿ ಪ್ರವಾಹ ಆದಾಗ ಪ್ರತಿಯೊಂದು ಮನೆಗೆ 5 ಲಕ್ಷ ಕೊಟ್ಟರು. ಸುಮಾರು ಆ ಸಂದರ್ಭದಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು 5 ಲಕ್ಷ ರೂಪಾಯಿ ಮನೆಗಳನ್ನು ಕೊಟ್ಟಿದ್ದೇವೆ. 5 ಲಕ್ಷ, 3 ಲಕ್ಷ, 2 ಲಕ್ಷ, ಅದೇ ಸಾಕು ನಾವು ಕಟ್ಟಿರೋ ಮನೆಗಳಿಗೆ ಸಾಕ್ಷಿ. ಆಮೇಲೆ ನಾನು ಬಂದಾಗ ಬೆಳೆ ನಷ್ಟ ಆಯ್ತಲ್ಲ, 2 ಪಟ್ಟು ಕೊಟ್ಟೆ. ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು 13,000 ಒಣ ಬೇಸಾಯಕ್ಕೆ ಕೊಟ್ಟೆ. 15,000 ಇದಕ್ಕೆ ನೀರಾವರಿಗೆ ಕೊಟ್ಟರು ಕೇಂದ್ರ, ನಾನು 25,000 ಕೊಟ್ಟೆ. ತೋಟಗಳಿಗೆ 28,000 ಕೊಟ್ಟಿದ್ದೇನೆ. ಅದು ಕೂಡಲೇ ಕೊಟ್ಟಿದ್ದೇವೆ, ಕೇಂದ್ರ ಕಾಯ್ದೆನೇ ಕೂಡಲೇ ಕೊಟ್ಟಿದ್ದೇವೆ. ಸುಮಾರು 7 ಲಕ್ಷ ರೈತರಿಗೆ ಅವಾಗ ಕೂಡಲೇ DBT ಮಾಡಿದ್ವಿ. ಈ ಸರ್ಕಾರ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಕೆಲಸ ಮಾಡಬೇಕು. ಅದಾಗದ ಕಾರಣಕ್ಕೆ ಈಗೆಲ್ಲ ರೈತರು ಕೂಡ ಕೂಗು ಹಾಕ್ತಾರೆ. ಇಲ್ಲ, 2 ಪಟ್ಟು ಮಾಡಬೇಕು. ಕೇಂದ್ರ ಸರ್ಕಾರ ಏನು ಕೊಡ್ತದೆ, 2 ಪಟ್ಟು ಮಾಡಬೇಕು. ವಿಳಂಬ ಎಲ್ಲ ಮಾಡೋದಿಲ್ಲ ಅವರು. ಕೇಂದ್ರ ಸರ್ಕಾರ ತೋರಿಸ್ಕೊಂಡು ಹೋಗ್ತಾರೆ.
ಅದು ಹೇಳಿದ್ನಲ್ಲ 2.5 ಲಕ್ಷ ಫ್ಲಡ್ ಅಲ್ಲೇ ಕೊಟ್ಟಿದ್ದೇವೆ, ಅದೇ ಸಾಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.